ಸತ್ಯ ನಾನು ತುಂಬಾ ದಿನದಿಂದ ನಿಂಗೆ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿದ್ದೆ ಆದ್ರೆ ಹೇಳಕ್ಕೆ ಆಗಿಲ್ಲ ಇವಾಗ ಹೇಳ ಹೇಳು ಏನು ನಮ್ಗೇನೋ ಆಗಿದೆ ನಾವು ಸರಿ ಇಲ್ಲ ಅಲ್ವಾ ನಿಜ ನಾನಂತೂ ಸರಿ ಇಲ್ಲ ನೀನು ಡಬಲ್ ಸರಿ ಇಲ್ಲ ಅಮಲ್ ಬೇಬಿ ನೀನ್ ಆಗ್ಲೇ ಏನೋ ಹೇಳ್ಬೇಕು ಅಂದೆ ಹೇಳು ಹೇಳಲಿಲ್ಲ ಅಂದ್ರೆ ವಿಷಯ ಮಾಡ್ತೋಗತ್ತೆ ಹೇಳುವೇನ್ ವಿಷಯ ಅಂತ ಹೇಳ ಹೇಳು ಹೇಳಲೇ ಬಿಡ್ಲಾ ಅಯ್ಯೋ ಹೇಳು ಈ ಸಲ ಕಪ್ ನಮ್ದೆ ನಮ್ದೆ ಕಪ್ಪು ಅಮೂಲ್ ಬೇಬಿ ಕಪ್ಪು ನಮ್ದಾಗ್ಬೇಕು ಅಂದ್ರೆ ಮೊದ್ಲು ಮ್ಯಾಚ್ ಆಡ್ಬೇಕು ಮ್ಯಾಚ್ ಯಾವ ಮ್ಯಾಚ್ ಸತ್ಯ 90-90 ಮ್ಯಾಚ್ ಪಕ್ಕ ಪಕ್ಕ ನೀನೇ ಕುಡ್ದಿರೋದು ಕನ್ಫರ್ಮ್ ನೀನಂತೂ ಎಣ್ಣೆ ಹೊಡೆದಿದ್ಯಾ ನಾನಾ ಇಲ್ಲ ನೀನೇ ಫುಲ್ ಟೈಟ್ ಆಗಿರೋದು ಏನು ನಾನು ಕುಡಿಯೋದ ಲೈಫ್ ಅಲ್ಲಿ ಒಂದ್ ಡ್ರಾಪ್ ಎಣ್ಣೆನು ಬಾಯಿಗೆ ಬಿಟ್ಕೊಂಡಿರೋ ನಾನು ಕುಡಿಯೋದ ನೋ 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 ನನ್ಗೆ ಯಾಕೋ ನೀನೇ ಟೈಟ್ ಆಗಿದ್ಯಾ ಅಂತ ಡೌಟ್ ಬರ್ತದೆ ಇಷ್ಟೊತ್ತು ನಾನು ನಿನ್ ಜೊತೆನೆ ಇದ್ದೆ ತಾನೆ ಯಾವ ಗ್ಯಾಪ್ ಹೋಗಿ ಎಣ್ಣೆ ಹೋಗ್ಕೊಂಡ್ ಬರ್ಲಿ ಅಷ್ಟಕ್ಕೂ ನಾನು ಹುಡುಗಿ ಕಣಯ್ಯ ಹೆಣ್ಮಕ್ಳು ಎಣ್ಣೆ ಹೊಡಿದ್ರೆ ಸಮಾಜ ಸಂಸ್ಕೃತಿ ಯಾವುದು ಒಪ್ಪಲ್ಲ ಏನು ಹುಡುಗಿ ನೀನು ಹುಡುಗಿ ಅಂತ ಹೇಳ್ಕೊಳಕ್ಕೆ ಹುಡುಗಿ ಗುಣ ನಿನ್ನಲ್ಲಿ ಒಂದಾದ್ರೂ ಇದ್ಯಾ ಒಂದು ಮಾತಿದ್ರೆ ಹೊಡಿಯಕ್ಕೆ ಬರ್ತ ಹೆಣ್ಣು ಅಂದ್ರೆ ಭಯ ಭಕ್ತಿ ಇರ್ಬೇಕೆ ಹೊರ್ತು ಅವಳಂದ್ರೆ ಭಯ ಆಗ್ಬಾರ್ದು ಏನು ಭಯನಾ ನನ್ ಕಂಡ್ರೆ ನಿಂಗೆ ಅಷ್ಟೊಂದ್ ಭಯನಾ ಅಂತ ನಾನ್ ನಿಂಗೆ ಏನ್ ಮಾಡ್ದೆ ಏನು ಏನ್ ಮಾಡ್ದೆ ಅಂತಿದ್ಯಾ ಒಂದ್ಸತಿ ಫ್ಲಾಶ್ ಬ್ಯಾಕ್ ನೆನ್ಪಿಸ್ಕೊ ಥ್ಯಾಂಕ್ಸ್ ನೀನ್ ಮಾಡಿದ್ದೆಲ್ಲ ಹೇಳ್ತಾ ಇದ್ರೆ ಒಂದಾ ಎರಡ ಅಷ್ಟೇ ಯಾಕೆ ನೀನು ಇವತ್ತು ನನ್ನ ಇಲ್ಲಿ ನೀನ್ ಗ್ಯಾಂಗ್ ಜೊತೆ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ಯಾ ಅಲ್ವಾ ಪ್ಲಾನ್ ಹೌದು ಪ್ಲಾನ್ ನನಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಂಗೆ ಎಲ್ಲ ಗೊತ್ತು ಏನ್ ಗೊತ್ತು ಯಾರು ಇಲ್ದಿರ ಜಾಗಕ್ಕೆ ನನ್ನ ಕರ್ಕೊಂಬಂದು ನನ್ನ ಹೊಡಿಬೇಕು ಅನ್ಕೊಂಡಿದ್ದೀರಾ ಅಲ್ವಾ ಈ ಪ್ಲಾನು ನನಗ್ ಗೊತ್ತಿಲ್ಲ ಅನ್ಕೊಂಡ್ಯಾ ಕರ್ಮ ಕರ್ಮ ನಿನ್ ಹೊಡಿಯೋಕೆ ಅಷ್ಟೆಲ್ಲ ಪ್ಲಾನ್ ಮಾಡ್ಬೇಕಾ ಹೊಡಿಲೇಬೇಕು ಅಂದಿದ್ರೆ ನೀನ್ ಎಲ್ಲಿದ್ಯೋ ಅಲ್ಲೇ ಹೊಡಿಬೋದಾಗಿ ಆದ್ರೂ ನಿನಗ್ ನಾನ್ ಯಾಕೆ ಹೊಡಿಬೇಕು ಯಾಕೆ ಅಂದ್ರೆ ನಿನ್ ಮನ್ಸಲ್ಲಿ ನನ್ ಮೇಲೆ ಅನುಮಾನ ಇದೆ ನಿಮ್ ಜನರ ಜಾಗ ಲಪ್ಟಾಯ್ಸಕ್ ಬಂದಿದೀನ ಭ್ರಮೆ ಇದೆ
ಅದಕ್ಕೆ ನೀವ್ ಎಲ್ರು ಸೇರ್ಕೊಂಡು ಈ ಪ್ಲಾನ್ ಮಾಡಿದೀರಾ. ನೋಡು ಸತ್ಯ, ನೀನ್ ನನ್ನ ಸಾಯಿಸಿದ್ರೆ ಸಾಕ್ಷಿ ಹೇಳಕ್ಕೆ ನನ್ ಪಾಮೈದ ಇದ್ದಾನೆ. ಆಮೇಲೆ ನೀನು ಲೈಫ್ ಲಾಂಗ್ ಜೈಲಲ್ಲಿ ಕೊಳಿಬೇಕು. ನೀವಿಬ್ರು ಸೇರ್ಕೊಂಡು ಸತ್ತಿಂಗ್ ಎಣ್ಣೆ ಓಡಿಸಿದ್ರಿ, ನಾವಿಬ್ರು ಸೇರ್ಕೊಂಡು ಅಮೂಲ್ ಬೇಬಿಗೆ ಎಣ್ಣೆ ಓಡಿಸಿದ್ವಿ. ಅಮೂಲ್ ಬೇಬಿನು ದಿವ್ಯಕ್ಕನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಸತ್ತಿಂಗ್ ಹೇಳ್ತಾನೆ. ಮಗ ಈಗೇನೋ ಮಾಡೋದು? ಮಾಡೋದೇನಿದೆ, ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ಮಾಟ ಆ ವಿಧಿ ಆಟ ಎಲ್ಲ ಬಂದು ಇಲ್ಲ ಲಾಕ್ಡೌನು ಇಲ್ಲ. ನೋಡಿದ್ರಲ್ವಾ ಸಚಿನ್ ಕಿಕ್ಕೇರ್ ಇರೋದು, ಅವಳೇ ಅವಳ ಮನ್ಸಲ್ಲಿ ಇರೋದನ್ನ ಮೊದ್ಲು ಹೇಳೋದು. ಈ ವಿಷಯ ಕೇಳ್ಮೇಲೆ ಅಮೂಲ್ ಬೇಬಿಗೆ ಅವಳ ಮನ್ಸಲ್ಲಿ ಇರೋದು ಅದೇ ಅನ್ಸುತ್ತೆ. ಆಮೇಲೆ ಅವನು ಒಪ್ಕೊಂತಾನೆ. ಲೈ ಚೈಲ್ಡು, ಏನು ಕನ್ಸ್ ಕಟ್ಟಿದ್ಯಾ? ಅವರಿಬ್ರಿಗೂ ಅದನ್ನ ಬಿಟ್ರೆ ಬೇರೆ ಇನ್ನೇನ್ ಬರುತ್ತೆ. ನೋಡ್ರೋ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನನ್ ಮನ್ಸ್ಗೂ ಇದೇ ಸರಿ ಅನ್ಸುತ್ತೆ. ಅಮೂಲ್ ಬೇಬಿನೂ ಎಣ್ಣೆ ಹೊಡೆದಿದ್ದಾನೆ, ಎಂಗೇಜ್ಮೆಂಟ್ ಆಗಿರೋ ವಿಷಯನ ಮೊದ್ಲು ಅವನೇ ಹೇಳೋದು. ಆಮೇಲೆ ಸತ್ತಿಂಗ್ ಎಲ್ಲ ವಿಷಯ ಗೊತ್ತಾಗತ್ತೆ. ನಿಮ್ ಪ್ಲಾನು ಫ್ಲಾ. ಇವ್ರು ಹೇಳ್ದಂಗೆ ಆಗ್ಬಿಟ್ರೆ ದೊಡ್ಡ ಎಡವಟ್ ಆಗತ್ತೆ ಮಟೆ. ಎಡವಟ್ ಆಗಲ್ಲ, ಆಗಿರೋ ಎಡವಟ್ ಸರಿ ಆಗತ್ತೆ. ಈಗ ಕನ್ಸ್ಕೊಂತಿರೋದ್ ನೀವು. ಅವ್ರಿಬ್ರು ಎಣ್ಣೆ ಹೊಡೆದಿದ್ದಾರೆ, ಕಿಡಿ ಹಚ್ಚಿದ್ರೆ ಸಾಕು ಬೆಂಕಿ ತಾನಾಗೆ ಹತ್ಕೊಳ್ಳುತ್ತೆ. ಕಿಡಿನ? ಆ ಕಿಡಿನ ಹಚ್ಚೋರು ಯಾರು? ಯಾರು ಅಂದ್ರ ನಾನೇ. ಇಬ್ರು ಒಳ್ಳೆ ಮೂಡಲ್ಲಿ ಒಳ್ಳೆ ಸಿಚುವೇಶನ್ ಅಲ್ಲಿ ಇರ್ತಾರೆ. ನಾವು ಸ್ವಲ್ಪ ಫೀಲ್ ಕೊಡ್ಬೇಕಷ್ಟೇ, ಆಗ ಎಲ್ಲ ಪ್ಲಾನ್ ವರ್ಕ್ ಆಗುತ್ತೆ. ಓಹೋ ಫೀಲು ತಾವಿಲ್ಲಿ ಅವರಲ್ಲಿ ಮಧ್ಯ ಈ ಫೀಲ್ ಎಲ್ಲಿ? ಅದೇ ಮಗ, ಮಾತಾಡಿದ್ರೆ ಒಂದು ಲಾಜಿಕ್ ಇರಬೇಕು. ಇಬ್ರು ಟೈಟ್ ಆದಾಗ ಲಾಜಿಕ್ ಎಲ್ಲ ಅರ್ಥ ಆಗಲ್ಲ, ವರ್ಕು ಆಗಲ್ಲ. ಆಗ ಮ್ಯಾಜಿಕ್ಕೇ ವರ್ಕ್ ಆಗೋದು. ಮ್ಯಾಜಿಕ್ಕಾ? ಇಲ್ಲಿ ಕುತ್ಕೊಂಡು ಅವರಿಬ್ರಿಗೂ ಫೀಲ್ ತರ್ಸೋದು ಮ್ಯಾಜಿಕ್ ಅಲ್ವಾ ಗುಗ್ಲಿ? ನಂಗೇನು ಅರ್ಥ ಆಗ್ತಿಲ್ಲ ಕಣೋ. ಅರ್ಥ ಆಗೋದು ಬೇಡ. ಮೊನ್ನೆ ಒಂದು ಸಿಮ್ ತಗೊಂಡೆ ಅಲ್ವಾ, ನಂಬರ್ ಯಾರಿಗೂ ಕೊಟ್ಟಿಲ್ಲ ತಾನೆ? ಇಲ್ಲ. ಕೊಡಿಲಿ. ಹರಸಿ ಆರತಿ ಮಾಡಿ